ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಏನಪ್ಪ ವಿಷಯ ಅಂತಂದ್ರೆ, ಪ್ರತಿಯೊಬ್ಬ ತಂದೆ ತಾಯಂದಿರಿಗೂ ಪ್ರತಿಯೊಬ್ಬ ಪಾಲಕರಿಗೂ ಕೂಡ ತಮ್ಮ ಮಕ್ಕಳು ಭಾಷಣ ಮಾಡಬೇಕು, ವೇದಿಕೆ ಮೇಲೆ ಕಾಣಿಸ್ಕೋಬೇಕು ಅಂತ ತುಂಬಾ ಆಸೆ ಇದ್ದೇ ಇರ್ತದೆ. ಹಾಗಾಗಿ ವೇದಿಕೆ ಮೇಲೆ ಯಾವ ತರ ಮಾತಾಡಬೇಕು, ಯಾವ ತರ ಭಾಷಣವನ್ನ ಮಾತಾಡಕ್ಕೆ ಕಲಿಸ್ಬೇಕು ಎಂಬುದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಈಗ ಭಾಷಣ ಮಾಡಬೇಕಾದ್ರೆ ಸ್ಟೇಜ್ ಮೇಲೆ ಮಾರ್ಕ್ಸ್ ಇದ್ದೇ ಇರ್ತದೆ, ಕಾಂಪಿಟಿಷನ್ ಇದ್ದೇ ಇರ್ತದೆ. ಕಾಂಪಿಟಿಷನ್ ಅಲ್ಲಿ ನಾವು ಗೆಲ್ಬೇಕಾದ್ರೆ ಪ್ರತಿಯೊಂದು ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಮೊದಲಿಗೆ ಏನಪ್ಪಾ ಅಂತಂದ್ರೆ, ವೇದಿಕೆ ಮೇಲೆ ಹೋಗುವಾಗ ವೇದಿಕೆಗೆ ಒಂದು ಗೌರವ ಕೊಡುವ ಮುಖಾಂತರ ನಾವು ವೇದಿಕೆ ಮೇಲೆ ಹೋದಾಗ ಜಡ್ಜಸ್ ಗಳಿಗೆ ಅಲ್ಲೇ ಒಂದು ತೀರ್ಮಾನ ಮಾಡಿಬಿಡ್ತಾರೆ, ಅಲ್ಲೇ ಒಂದು ಮಾರ್ಕ್ಸ್ ನಾವು ಪಡೆದುಕೊಳ್ತೀವಿ. ವೇದಿಕೆಗೆ ಇಷ್ಟು ಶಿಸ್ತುಬದ್ಧಾಗಿ ಒಂದು ಗೌರವ ಕೊಡ್ತಾನೆ ಅಂತಂದ್ರೆ, ಇನ್ನು ಮಾತು ಯಾವ ತರ ಇರ್ಬೋದು, ಮಾತಾಡುವ ಶೈಲಿ ಯಾವ ತರ ಇರ್ಬೋದು ಎಂಬುದನ್ನ ಇದು ಮುಂದೆ ತಿಳಿದುಕೊಂಡು ಈಗಲೇ ಒಂದು ಮಾರ್ಕ್ಸ್ ಕೊಟ್ಬಿಟ್ಟಿರ್ತಾರೆ. ಹಾಗಾಗಿ ಮೊದಲು ನಾವು ಮಾಡಬೇಕಾಗಿರೋದು, ಸ್ಟೇಜ್ ಮೇಲೆ ಹೋದಾಗ ಒಂದು ನಮಸ್ಕಾರ. ನಾವು ಭಾಷಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಬಂದಿರುವಂತಹ ಗೆಸ್ಟ್ಗಳಿಗೆ ನಾವು ನಮಸ್ಕಾರವನ್ನ ಹೇಳಬೇಕಾಗ್ತದೆ. ಯಾವ ತರ ನಮಸ್ಕಾರ ಹೇಳಬೇಕು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಅಂತ ಹೇಳ್ತಾರೆ. ಅದು ನನ್ನ ಪ್ರಕಾರ ತಪ್ಪು ಅಂತ ಅನ್ಕೋತೀನಿ. ಯಾಕೆಂತಂದ್ರೆ, ನಮಗಿಂತ ದೊಡ್ಡವರು ಇರುವಾಗ ಒಂದು ಅವ್ರಿಗೆ ಆಗಿರುವಂತ ಒಂದು ಪೋಸ್ಟ್ಗಳಿರ್ತವೆ, ರೇ ಹಚ್ಚಿದಾಗ ಅದು ಏಕವಚನ ಅಂತ ನನಗನ್ಸುತ್ತೆ. ಹಾಗಾಗಿ ನನ್ನ ಪ್ರಕಾರ ಏನಂತಂದ್ರೆ, ಒಂದು ವಿಷಯದ ಬಗ್ಗೆ ನಾವು ಯಾವ ವಿಷಯ ಮಾತಾಡ್ತೀವಲ್ಲ ಆ ವಿಷಯವನ್ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಾವು ಬಂದವರಿಗೆ ನಮಸ್ಕಾರ ಹೇಳಬೇಕು. ಇಲ್ಲಿ ಆಸೀನರಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳು ನೋಡಿ, ಳೆ ಅತಿಥಿಗಳೇ ಅನ್ನೋದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಏಕವಚನ, ಬಹುವಚನ. ನಾವು ಕೊಡುವಂತ ಮರ್ಯಾದೆ ಇಲ್ಲೇ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಮುಖ್ಯ ಅತಿಥಿಗಳೇ ಪೂಜ್ಯ ಗುರುಗಳು, ಮುಖ್ಯ ಅತಿಥಿಗಳು ಪೂಜ್ಯ ಗುರುಗಳು, ಹಾಗೂ ಇಲ್ಲಿ ಆಸೀನರಾಗಿರ್ತಕ್ಕಂಥ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಹಾಗೂ ಗುರು ಹಿರಿಯರು. ಹೀಗೆ ಒಂದು ಬಹುವಚನ ಹಾಕಿದಾಗ ಅಲ್ಲಿ ನಿಮಗೆ 2 ಮಾರ್ಕ್ಸ್ನ ಪಡೆದುಕೊಳ್ತೀರಿ. ಹಾಗಾಗಿ ಇದನ್ನ ಮರೆಯದೆ ನಾವು ಮಾತಾಡುವ ಶೈಲಿಯನ್ನ ಕಲಿತುಕೊಳ್ಳಬೇಕು. ಇನ್ನು ಮೂರನೇದಾಗಿ ಹೇಳ್ಬೇಕಂತಂದ್ರೆ, ನಾವು ಯಾವ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಮಾತಾಡ್ತಿದ್ದೀವಿ ಅದನ್ನ ತಿಳ್ಕೋಬೇಕು. ಈಗ ರಾಜಕೀಯದ ಬಗ್ಗೆ ಮಾತಾಡ್ತಿದ್ರೆ ರಾಜಕೀಯವಾಗಿಯೇ ಮಾತಾಡಬೇಕು. ಅಲ್ಲಿ ಬಂದು ದೇವ್ರ ವಿಷಯ, ಪೂಜಾರಿಗಳ ವಿಷಯ ಅಥವಾ ಮೋಟಿವೇಶನ್ ವಿಷಯ ಇವುಗಳನ್ನ ತಗೊಳ್ಳೋದಲ್ಲ, ರಾಜಕೀಯವಾಗಿಯೇ ಮಾತಾಡಬೇಕು. ಈಗ ಸ್ವತಂತ್ರ ದಿನಾಚರಣೆಯ ನಾಳೆ ಸ್ವತಂತ್ರ ದಿನಾಚರಣೆ ಇದೆ, ಅಲ್ಲಿ ನಾವು ಮಾತಾಡ್ಬೇಕಾದ್ರೆ ಸ್ವತಂತ್ರ ದಿನಾಚರಣೆಯ ಬಗ್ಗೆನೇ ಮಾತಾಡಬೇಕು. ಅಲ್ಲಿ ಬೇರೆ ಯಾವುದೋ ವಿಷಯ ತಂದು ಇಲ್ಲಿ ಜೋಡಿಸೋದಲ್ಲ. ವಿಷಯ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಈಗ ನೋಡಿ, ಸ್ವಾಮಿ ವಿವೇಕಾನಂದರ ಜಯಂತಿ ಇದ್ದಾಗ ಸ್ವಾಮಿ ವಿವೇಕಾನಂದರ ಬಗ್ಗೆನೇ ಮಾತಾಡಬೇಕು. ಅದಕ್ಕೆ ಸಂಬಂಧಪಟ್ಟ ವಿಷಯ ಬಗ್ಗೆ ಅಷ್ಟೇ ಮಾತಾಡಬೇಕು ಹೊರತು ಅಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡುವಾಗ ಯಾರ್ದೋ ಬೇರೆ ರಾಜಕೀಯನ ತಂದ್ರೆ ನಡೆಯಲ್ಲ. ಅಲ್ಲಿ ಈ ತರ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗ್ತದೆ, ನಾವೇನ್ ಮಾತಾಡ್ತಿದ್ದೀವಿ ಅನ್ನೋದು. ಆಮೇಲೆ ಪದಗಳ ಬಳಕೆ ತುಂಬಾ ಇಂಪಾರ್ಟೆಂಟು. ಯಾವ ಪದನ ನಾರ್ಮಲ್ ಆಗಿ ಮಾತಾಡ್ಬೇಕು, ಯಾವ ಪದನ ಹೈ ಸ್ಪೀಚ್ ಅಲ್ಲಿ ಮಾತಾಡ್ಬೇಕು, ಇದು ನಾವು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಮಾತಾಡೋದು. ನೋಡಿ, ನಾನೇ ಒಂದು ಭಾಷಣ ಹೇಳ್ತೀನಿ. ಯಾವ ತರ ಅಂತಂದ್ರೆ, ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ತೀನಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀ ಏನೇ ಒಂದು ಸಾಧನೆ ಮಾಡಬೇಕಾದ್ರೆ 1000 ಸಲ ಪ್ರಯತ್ನಿಸಬೇಕು. ಆ 1000 ಸಲವೂ ಸೋತರೆ ಮತ್ತೊಮ್ಮೆ ಪ್ರಯತ್ನಿಸಬೇಕು. ನೋಡಿ ಎಷ್ಟು ಹೈ ಸ್ಪೀಚ್, ಲೋ ಸ್ಪೀಚ್, ಯಾವ ಪದನ ಎಳಿಬೇಕು, ಯಾವ ಪದನ ಎಳಿಬಾರ್ದು, ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅಂದಾಗ ಮಾತ್ರ ನಿಮಗೆ ಮಾರ್ಕ್ಸ್ಗಳು ಪಡ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಂತಂದ್ರೆ, ನಾವು ಭಾಷಣ ಮಾಡುವಾಗ ಒಂದೇ ಕಡೆ ಹೀಗೆ ಕೈ ಕಟ್ಕೊಂಡು ಹೇಳಿದ್ರೆ ನಿಮಗೆ ಮಾರ್ಕ್ಸ್ಗಳು ಸಿಗಲ್ಲ. ನಾವು ಹೇಳಬೇಕಾಗಿರೋದು ಹೆಂಗೆ ಅಂತಂದ್ರೆ, ವಾಯ್ಸ್ ಥ್ರೋ ಇರಬೇಕು, ನಗುಮುಖ ಇರಬೇಕು.
ಯಾವತ್ತು ಒಂದು ಮಾತಾಡುವಾಗ, ಸ್ಟೇಜ್ ಮೇಲೆ, ವೇದಿಕೆ ಮೇಲೆ ಮಾತಾಡುವಾಗ ನಗುಮುಖದಿಂದ ಹೇಳಿದಾಗ ಮಾತ್ರ ಆ ಜನರ ಮನಸ್ಸನ್ನ ನೀವು ಗೆಲ್ತೀರ. ಆವಾಗ ಮಾತ್ರ ನೀವು ಆಯ್ಕೆ ಆಗಕ್ಕೆ ಸಾಧ್ಯ ಎಂದು ಹೇಳುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.